ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಜೈ ಶ್ರೀ ಕೃಷ್ಣ. ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಇಲ್ಲಿ ಇದು ನಿಮ್ಮ ಮನೆಯಲ್ಲಿ ತಯಾರಿಸಬಹುದಾದಂಥ ಸರಳ ಜಿಲೇಬಿ ರೆಸಿಪಿ. ತುಂಬಾ ಈಸಿಯಾಗಿರುತ್ತೆ ಇದು. ಇವಾಗ ನಾನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ 2 ಬಟ್ಟಲು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 2 ಚಮಚ ತುಪ್ಪನ ಹಾಕೋತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ತುಪ್ಪ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಬಳಸ್ಕೋಬಹುದು ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದು ಆದಮೇಲೆ ಒಂದು 2 ಚಿಟಿಕೆ ಅಡುಗೆ ಸೋಡಾನ ಹಾಕಬೇಕು. ಹಾಕಾದ್ಮೇಲೆ ಇಲ್ಲಿ ಒಂದು ಅರ್ಧ ಬಟ್ಟಲು ನಾನು ಮೊಸರನ್ನು ಹಾಕೋತಾ ಇದ್ದೀನಿ. ಹುಳಿ ಮೊಸರಾದರೂ ಓಕೆ, ಇಲ್ಲ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಹಾಕೋಬಹುದು. ಹಾಕಿ ಚೆನ್ನಾಗಿ ಇವಾಗ ನೀರು ಹಾಕಿ ಕಲಿಸ್ತಾ ಇರಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಗಟ್ಟಬಾರ್ದು ನೋಡಿ, ಈ ಥರ ಬರಬೇಕು. ಆಮೇಲೆ ಇಲ್ಲಿ ಸಾಫ್ಟಾಗಿ ಮೇಲೆ ನಾವು ಮಾಡಿದಾಗ ಅದು ಕೆಳಗೆ ಒಂದೇ ದಾರ ಹೇಗಿರುತ್ತಲ್ಲ ಆ ಥರ ಅದು ಬೀಳ್ತಾ ಇರಬೇಕು. ಕೇಕ್ದು ಯಾವ ಥರ ಮಾಡ್ತೀವಲ್ಲ ನಾವು ಬ್ಯಾಟರು, ಅದೇ ಥರನೇ ಬೀಳಬೇಕು ನೋಡ್ರಿ. ಇದು ಇವಾಗ ಪರ್ಫೆಕ್ಟ್ ಆಗಿದೆ ನೋಡಿ, ಈ ಥರ ಬರಬೇಕು. ಅಷ್ಟು ತೆಳುವಾಗೂ ಇಲ್ಲ, ಅಷ್ಟು ಗಟ್ಟಿಯಾಗೂ ಇಲ್ಲ, ಆ ಥರ ಬರಬೇಕು. ಆಮೇಲೆ ಇದನ್ನು ಒಂದು 15 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಅದು ನೆನೆಯುವವರೆಗೂ ನಾವಿಲ್ಲಿ ಪಾಕನ ತಯಾರಿ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾನು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ. ಇದು ಪಾಕೆಟ್ ಸಕ್ಕರೆ. ನೀವು ಓಪನ್ ಆಗಿರೋರಂತಂದರೆ ಅದು ಅದರಲ್ಲಿ ಧೂಳು ಅದೆಲ್ಲ ಇರುತ್ತಲ್ವ, ಆವಾಗ ನೀವು ಮಾಡ್ಕೊಳ್ಳೋವಾಗ 1-2 ಚಮಚ ಹಾಲನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಗಲೀಜೆಲ್ಲ ಮೇಲೆ ಬಂದುಬಿಡುತ್ತೆ, ಆವಾಗ ನೀವು ಅದನ್ನು ಆರಾಮಾಗಿ ತೆಕ್ಕೊಳ್ಬಹುದು. ಇದು ನಾನು ಇದರಲ್ಲಿ ಏನೂ ಇಲ್ಲ, ಹಾಗೆ ಹಾಕೋತಾ ಇದ್ದೀನಿ. ಇವಾಗ 2 ಬಟ್ಟಲು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಆಮೇಲೆ ಫುಡ್ ಕಲರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ಸಕ್ಕರೆ ಕರಗಕ್ಕೆ ಬಿಡಬೇಕು. ನಿಮ್ಮ ಹತ್ರ ಕೇಸರಿ ಇದ್ದರೆ ಅದನ್ನು ನೀವು ಹಾಕೋಬಹುದು, ಇಲ್ಲ ಅಂತಂದರೆ ಫುಡ್ ಕಲರೇ ಹಾಕೋಬಹುದು. ನಾನು ಹಿಟ್ಟಿನಲ್ಲಿ ಫುಡ್ ಕಲರ್ ಹಾಕಿಲ್ಲ. ಇಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಹಾಕಿ ಅದು ನಿಂಬೆ ಹಣ್ಣಿನ ಒಂದು ಚಿಪ್ಪೆ ಇರುತ್ತಲ್ವ, ಅದನ್ನು ಕೂಡ ನಾನು ಇದರಲ್ಲೇ ಹಾಕಿಬಿಟ್ಟಿದ್ದೀನಿ. ಯಾಕಂದರೆ ಸಕ್ಕರೆ ನಮ್ಮದು ಇರುತ್ತಲ್ವ, ಅದು ಗಟ್ಟಿ ಆಗಬಾರ್ದು, ಪಾಕ ತೆಳುವಾಗಿ ಇರಬೇಕು ಅಂತ ಹೇಳಿ ನಾನು ಆ ಥರ ಯಾಕಂದರೆ ಸಕ್ಕರೆ ಪುಡಿ ಪುಡಿ ಅಂತ ಬಂದುಬಿಡ್ತಲ್ವ ಪಾಕ, ಆ ಥರ ಆಗಬಾರ್ದು ನೋಡಿ. ಇಲ್ಲಿ ನಮ್ಮ ಪಾಕ ರೆಡಿ ಆಯಿತು. ಇವಾಗ ಒಂದು ಎಳೆ ಬರಬೇಕಷ್ಟೇ. ಇಲ್ಲಿ ನಾನು ನಿಮ್ಮ ಹತ್ರ ಕೋನ್ ಇದ್ದರೆ ಅದನ್ನು ತಗೊಳ್ಳಿ, ಇಲ್ಲ ಅಂತಂದರೆ ನಾನಿಲ್ಲಿ ಹಾಲಿನ ಒಂದು ಪಾಕೆಟ್ನ ತೊಗೊಂಡ್ಬಿಟ್ಟು ಈ ಥರ ಇದು ಮಾಡ್ಕೊಂಡ್ಬಿಟ್ಟು ಕಟ್ ಮಾಡಿ ಅದರಲ್ಲಿ ಈ ಬ್ಯಾಟರ್ನ ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಈ ಥರ ಮಡಚಿ ಅದಕ್ಕೆ ನಾವು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು ನೋಡಿ. ನೀವು ಬೇಕಿದ್ದರೆ ಕೆಚಪ್ ಪ್ಯಾಕೆಟ್ ಅದ್ರದ್ದು ಬಾಟಲ್ ಇರುತ್ತಲ್ವ, ನೀವು ಅದರಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೋಬಹುದು ನೋಡಿ. ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಟ್ರೈ ಮಾಡಿ ನೋಡ್ತಾ ಇದ್ದೀನಿ ಸ್ಟಾರ್ಟಿಂಗು. ಇದು ಆದಮೇಲೆ ನಾವಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಲ್ಲ ಅದರಲ್ಲಿ ಹಾಕ್ಕೋಬೇಕು ನೋಡಿ. ಈ ಥರ ಹಾಕ್ಕೋಬೇಕು. ಒಂದು ಹಿಟ್ಟು 15 ನಿಮಿಷ ನೆಂದರೆ ನಾವು ಈ ಥರ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾದಂತಹ ಜಿಲೇಬಿ ಎಲ್ರಿಗೂ ಸರ್ವ್ ಮಾಡಬಹುದು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ರೌಂಡಾಗಿ ನಾವು ಜಿಲೇಬಿನ ಮಾಡ್ಕೋಬೇಕು ನೋಡಿ. ಎಲ್ಲನೂ ಮೇಲೆ ಬಂದುಬಿಡ್ತು. ಆಮೇಲೆ ಈ ಕಡೆ ನಾವು ತಿರುವು ಹಾಕೋಬೇಕು ನೋಡಿ. ನೀವು ಹೋಲು ಎಷ್ಟು ಚಿಕ್ಕದಾಗಿ ಮಾಡ್ಕೋತೀರೋ ಅಷ್ಟು ಸಣ್ಣದಾಗಿ ಬರುತ್ತೆ ಇದು ನೋಡಿ. ಈ ಕಲರ್ ಬರೋವರೆಗೂ ಇದು ಮಾಡ್ಕೋಬೇಕು. ನೀವು ಬೇಕಂದರೆ ಹಿಟ್ಟಿನಲ್ಲಿ ಕೂಡ ಕಲರ್ ಬೇಕು ಅಂತ ಅಂದರೆ ಅದರಲ್ಲಿ ಹಾಕೋಬಹುದು, ಇಲ್ಲಾಂದರೆ ಅರಿಶಿನ ಪುಡಿನ ಹಾಕೋಬಹುದು ನೋಡಿ. ಇವಾಗ ಬಿಸಿಯಾಗಿದೆ ಪಾಕ, ಬಿಸಿಯಾಗೇ ಇರಬೇಕು. ಪಾಕ ತಣ್ಣಗಾದರೆ ಇದು ಏನು
ಸಿರಪ್ ಇರುತ್ತಲ್ವ ಅದನ್ನು ಅದರಲ್ಲಿ ಹೀರ್ಕೊಳ್ಳೋದಿಲ್ಲ ಅಷ್ಟೇ. ಈ ಕಡೆ ಮಾಡಿದ್ರೆ 1 ನಿಮಿಷದಲ್ಲಿ ಅದನ್ನೆಲ್ಲನೂ ಕುಡಿದು ಬಿಡುತ್ತೆ ಪಾಕ. ನೋಡಿ ಎಲ್ಲನೂ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ ಗರಿ ಗರಿಯಾದಂತಹ ನಮ್ಮ ಜಿಲೇಬಿ ರೆಡಿ ಆಯಿತು. ಹಿಟ್ಟನ್ನು ನೆನೆಸ್ಕೊಂಡು ಬಿಟ್ಟರೆ ಮತ್ತು ಪಾಕ ಮಾಡ್ಕೊಂಡು ಬಿಟ್ಟರೆ ಏನಿಲ್ಲ ಫ್ರೆಂಡ್ಸ್, ಒಂದು 5 ನಿಮಿಷದಲ್ಲಿ ಯಾರು ಯಾವಾಗ ತಿಂತಾರೆ ನಾವು ಆವಾಗನೇ ಮನೆಯಲ್ಲಿ ಹಾಕಿ ಕೊಡಬಹುದು. ಅಷ್ಟು ಚೆನ್ನಾಗಿ ಬರುತ್ತೆ. ನನಗೂ ಇಷ್ಟೊಂದು ಈಸಿಯಾಗಿ ನಾವು ಜಿಲೇಬಿ ಮಾಡಬಹುದು ಅಂತ ನನಗೆ ಅನಿಸಿರಲಿಲ್ಲ. ಆದರೂ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂತು. ಏನಿದು ಫೇಲ್ ಆಗೋದಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.